ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ವಿಡಿಯೋ ಮಾಡೋ ಪರ್ಪಸ್ ಏನಂದರೆ, ಯೂಶ್ವಲಿ ನಾನು ಈ ಥರ ವೀಡಿಯೋಸ್ ಯಾವುದೂ ಮಾಡಲ್ಲ ಎಕ್ಸ್ಪೆಷಲಿ. ಸೊ ರೀಸನ್ ಏನಂತಂದರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ದಾವಣಗೆರೆ ಹುಡುಗ ಸುಶೀಲ್ ಕುಮಾರ್. ಸೊ ಅದರಲ್ಲೂ ನಮ್ಮ ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲಿರೋಂಥ ಹುಡುಗ. ಸೊ ಈ ಥರದೊಂದು ಇನ್ಸಿಡೆಂಟ್ ಆಗಿದೆ. ನೀವು ಅನ್ಕೋಬೋದು, ಸೊ ಆಲ್ರೆಡಿ ಒಂದು 3 ಡೇಸ್ ಆಯಿತು ನೀವು ಇವಾಗ ವೀಡಿಯೋ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳ್ತಾ ಇದ್ದೀರಾ, ತಿಳಿಸ್ತಾ ಇದ್ದೀರಾ ಅಂತ. ಸೊ ಆಲ್ರೆಡಿ ನಾನು ಒಂದು 2 ಡೇಸ್ ಬ್ಯಾಕ್ ಸೊ ನ್ಯೂಸ್ ರಿಪೋರ್ಟಲ್ಲಿ ಬಂದಾಗ ಸೊ ನ್ಯೂಸರ್ ಜೊತೆ ನಾನು ಮಾತಾಡಿ ಇದ್ರ ಬಗ್ಗೆ ಒಂದು ಕ್ಲಿಯರಿಟಿ ಕೊಟ್ಟಿದ್ದೆ. ಸೊ ಅದು ಆದ್ರ ಮೇಲೂ ಸೊ ನಿನ್ನೆ ಮೊನ್ನೆ ಎಲ್ಲ ನಾನು ಸಮ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಸಮ್ ಬುದ್ಧಿವಾದಿ ಜೀವಿಗಳೆಲ್ಲ ಸ್ವಲ್ಪ ಕೆಲವೊಂದು ವೀಡಿಯೋಗಳನ್ನ ಮಾಡಿ ಹಾಕಿದ್ರು. ಸೊ ಅದಕ್ಕೆ ಒಂದು ಕಮೆಂಟ್ಸ್ಗಳನ್ನೂ ಹಾಕಿದ್ರು, ಅದನ್ನು ಕೂಡ ತುಂಬ ಸೂಕ್ಷ್ಮವಾಗಿ ನೋಡಿದೆ, ಎಲ್ಲ ಅದನ್ನು ಗಮನಿಸ್ಬಿಟ್ಟು. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು. ಬಿಕಾಸ್ ಇದು ನಮ್ಮದು ಒಂದು ಪಾರ್ಟ್ ಆಫ್ ನಾವು ಬಾಡಿ ಬಿಲ್ಡಿಂಗಲ್ಲಿ ಇರೋರು, ನಮ್ಮ ಫೀಲ್ಡಿಗೆ ಒಂದು ಲಾಸ್ ಆಗಿದೆ ಇದು ಒಂಥರ. ಸೊ ಆ ರೀಸನಿಂದ ಇದನ್ನ ವಿಡಿಯೋ ಮಾಡಬೇಕಾಯಿತು, ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಸುಶೀಲ್ ಕುಮಾರ್ ನಮ್ಮ ದಾವಣಗೆರೆ ಹುಡುಗ, ಅತಿ ಸಣ್ಣ ವಯಸ್ಸು 26 ವರ್ಷದಲ್ಲಿ ತುಂಬ ಅಚೀವ್ಮೆಂಟ್ನ ಮಾಡಿದ್ದಾನೆ. ಸೊ ಅದೊಂದು ತುಂಬ ದುಃಖಕರ ವಿಷಯ. ಸೊ ಸಡನ್ಲಿ ಇದೊಂದು ಘಟನೆ ನಡಿಬಾರ್ದಿತ್ತು, ನಡೆದಿದೆ. ಸೊ ಅವರಿಗೂ ಹಾಗೆ ಅವರ ಮನೆಯವ್ರಿಗೂ ತಾಯಿಗೂ ಸ್ವಲ್ಪ ಅವರಿಗೆ ಶಕ್ತಿ ಕೊಡಲಿ. ಆದಷ್ಟೆಲ್ಲ ನಾವು ಕೂಡ ಸಪೋರ್ಟಾಗಿ ನಿಲ್ಲೋಣ. ಸೊ ಮುಂಚೆ ಈಗ ಹೇಳ್ದಂಗೆ ಈ ವಿಡಿಯೋ ಮಾಡ್ತಿರೋ ರೀಸನ್ ಏನಂದರೆ, ಸಮ್ ರಾಂಗ್ ಮೆಸೇಜಸ್ನ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಪಬ್ಲಿಕ್ಕೇ ಆಗಲಿ ತಿಳಿಸೋಂಥದ್ದಾಗಲಿ ಆಗ್ತಾಯಿದೆ. ಅದರಲ್ಲೂ ನನ್ನ ಕ್ಲೋಸ್ ಕೆಲವೊಂದು ಸರ್ಕಲಲ್ಲಿ ಸೊ ನನಗೆ ತಿಳಿದಿರೋಂಥದ್ದಾಗಲಿ ಸಮ್ ವೀಡಿಯೋಸ್ನ ಶೇರ್ ಮಾಡ್ತಾಯಿದ್ರು. ಸೊ ಇದ್ರ ಬಗ್ಗೆ ಒಂದು ಕ್ಲಿಯರಿಟಿ ಕೊಡಿ ಸರ್, ನೀವು ಇಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದ್ದೀರಾ, ಇಷ್ಟು ವರ್ಷ ಮಾತಾಡಬೇಕು ನೀವು ಈ ಥರ ಅಂತ. ಸೊ ಆ ರೀಸನಿಂದ ನಾನು ಇದನ್ನ ಟಾಪಿಕ್ನ ಮಾತಾಡ್ತಾ ಇದ್ದೀನಿ ಇವತ್ತು. ಸೊ ಬಿಕಾಸ್ ಯಾಕೆಂದರೆ ಇವತ್ತು ಅವನಾಗಿದ್ದಾನೆ, ನಾಳೆ ಮತ್ತೊಬ್ಬ ಇದೇ ಟಾಪಿಕ್ನ ಜನಗಳಿಗೆ ರಾಂಗ್ ಮೆಸೇಜ್ ಆಗಿ ಯಾವತ್ತು ಹೋಗಬಾರ್ದು. ಬಿಕಾಸ್ ನಾವು ಇದೇ ಒಂದು ಫೀಲ್ಡಲ್ಲಿ ಇರೋದ್ರಿಂದ ಸೊ ಅದನ್ನ ನಾವು ಹೇಳೋದು ನಮ್ಮ ಕರ್ತವ್ಯ. ಸೊ ಇನ್ನೊಂದೇನು ಹೇಳ್ತಾ ಇದ್ರು ಅಂತಂದರೆ, ಅದರಲ್ಲಿ ಕಾಮನ್ ಆಗಿ ಕೆಲವೊಂದು ಮೆಸೇಜಸ್ನ ನಾನು ನೋಡಿದಾಗ, ಸೊ ಜಿಮ್ ಮಾಡಿದರೆ ಸತ್ತೋಗ್ಬಿಡ್ತಾರೆ, ವೇಟ್ಸ್ ಎತ್ತಿಬಿಟ್ರೆ ಸತ್ತೋಗ್ಬಿಡ್ತಾರೆ, ಸೊ ಪ್ರೋಟೀನ್ ತೊಗೊಬಿಟ್ರೆ ಹೀಗಾಗ್ಬಿಡುತ್ತೆ, ಆಮೇಲೆ ಮತ್ತೊಂದು ಫರ್ದರ್ ಸ್ಟೆರಾಯ್ಡ್ಸು ಆ ಥರದನ್ನೆಲ್ಲ ತೊಗೊಂಡ್ರೆ ಈ ಥರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಸ್ವಲ್ಪ ಕ್ಲಿಯರಿಟಿ ಕೊಡೋಣ ಅಂತ ನಾನು ಇದನ್ನ ವಿಡಿಯೋ ಮಾಡ್ಲಿಕ್ಕೆ ರೀಸನು. ಫಸ್ಟ್ ಆಫ್ ಆಲ್, ಜಿಮ್ಮಿಗೆ ಬಂದರೆ ಸತ್ತೋಗ್ತಾರೆ, ವೇಟ್ ಎತ್ತಿದ್ರೆ ಸತ್ತೋಗ್ತಾರೆ ಅನ್ನೋದು ಯಾವುದೇ ಥರದ್ದು ಆ ಥರದ್ದು ಯಾವುದೂ ರೀಸನ್ ಇಲ್ಲ. ಈಗ ಎಕ್ಸಾಂಪಲ್ ನಿಮಗೂ ಗೊತ್ತಿರೋ ಹಾಗೆ ಒಂದು ಕಾಮನ್, ಈಗ ಹಾಗಾದರೆ ಜಿಮ್ಮಿಗೆ ಬಂದೇ ಸತ್ತೋಗಿರೋರು ಇದ್ದಾರಾ? ಜಿಮ್ಮಿಗೆ ಬರ್ದೇನೆ ಸತ್ತೋಗದಿರೋರಿಲ್ವಾ ನಿಮ್ಮ ಪ್ರಕಾರ? ಇವಾಗ ರೀಸೆಂಟ್ಲಿ ಜಸ್ಟ್ ಲಿಸ್ಟ್ನ ತಗೊಳ್ಳಿ, ಒಂದು ಜಸ್ಟ್ ಗೂಗಲ್ ಮಾಡಿ. ಈಗ ನೀವೆಲ್ಲ ಕೆಲವೊಬ್ಬರು ಏನೇನೊಂದು ಕಮೆಂಟ್ಸ್ನ ಮಾಡಿದ್ದೀರಲ್ವಾ, ಸಮ್ ಮೇಧಾವಿ ಜೀವಿಗಳು, ನೀವು ಒಂದು ಜಸ್ಟಾಗಿ ಒಂದು ಗೂಗಲಲ್ಲಿ ಒಂದು ಸರ್ಚ್ ಮಾಡಿ ರೀಸೆಂಟ್. ಸೊ ಜಿಮ್ ರಿಲೇಟೆಡ್ ಆಗಿ ಎಷ್ಟು ಜನ ತೀರ್ಕೊಂಡಿದ್ದಾರೆ, ಅದರ್ವೈಸ್ ಬೇರೆ ಒಂದು ಫೀಲ್ಡಲ್ಲಿ ಬೇರೆ ಇದರಲ್ಲಿ ಒಂದು ಎಷ್ಟು ಜನ ತೀರ್ಕೊಂಡಿದ್ದಾರಂತ. ಸೊ ನಿಮ್ಗೊಂದು ಜಸ್ಟ್ ರಿಯಲೈಸ್ ಆಗುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ, ದಯವಿಟ್ಟು ಇವಾಗ ನೀವು ಸೋಷಿಯಲ್ ಮೀಡಿಯಾಗಲಿ ಇನ್ಫ್ಲುಯೆನ್ಸರ್ ಆಗಲಿ ನೀವುಗಳೆಲ್ಲ ಒಂದು ಮೆಸೇಜ್ನ ಕೊಡ್ತೀರ, ಅದೇ ಗುಡ್, ಇಲ್ಲ ಅನ್ನಲ್ಲ. ಒಳ್ಳೇದನ್ನ ಒಳ್ಳೇದಾಗಿ ಹೇಳ್ತೀರಾ, ಕೆಟ್ಟದಾಗಿ ಹೇಳ್ತೀರಾ, ಇಲ್ಲ ಅನ್ನಲ್ಲ. ಕೆಲವೊಂದನ್ನ ಗೊತ್ತಿಲ್ಲ ತಿಳ್ಕೊಂಡ್ಬಿಟ್ಟು ಹೇಳಿ, ಸುಮ್ಮನೆ ರಾಂಗ್ ಮೆಸೇಜ್ ಆಗಿ ಕೊಡಬೇಡಿ. ಬಿಕಾಸ್ ಅದರಿಂದ ತುಂಬ ಜನಕ್ಕೆ ಫೀಲ್ಡಿಗಾಗಲಿ ಮತ್ತೊಂದಾಗಲಿ ರಾಂಗ್ ಮೆಸೇಜಸ್ ಹೋಗುತ್ತೆ, ಅದರಿಂದ ಪ್ರಾಬ್ಲಮ್ಗಳಾಗುತ್ತೆ. ಆ ಪ್ರಾಬ್ಲಮ್ಗಳು ನಾವಿದ್ದರಲ್ಲಿ ನಮ್ಮ ಜೊತೆ ಇರೋರಾಗಲಿ, ಸೊ ಅಟ್ ದ ಸೇಮ್ ಟೈಮ್ ಇದೇ ಇಂಡಸ್ಟ್ರಿಯಲ್ಲಿ ಇರೋಂಥರ ಎಲ್ಲ ಆಗಲಿ, ಸೊ ಅದನ್ನ ಫೇಸ್ ಮಾಡಬೇಕಾಗತ್ತೆ. ನೀವು ಕ್ಲಿಯರಿಟಿ ತೊಗೊಬಿಟ್ಟು ಮಾಡಿ, ತೊಂದರೆ ಇಲ್ಲ. ಅದಕ್ಕೆ ಈ ಇದರಲ್ಲಿ ಯಾರಿಗೂ ಮಾತಾಡಬಾರ್ದು ಅಂತ ಏನೂ ಇಲ್ಲ, ಎಲ್ಲರೂ ಕೂಡ ಮಾತಾಡ್ಬೋದು, ಬಟ್ ಅದನ್ನ ಕ್ಲಿಯರಿಟಿ ತೊಗೊಂಡು ಮಾತಾಡಿ. ಸೊ ಇವಾಗ ವೇಟ್ ಲಿಫ್ಟ್ ಮಾಡಿಬಿಟ್ರೆ ಇದಾಗ್ತಾರೆ, ವೇಟ್ ಲಿಫ್ಟ್ ಮಾಡಿದ್ರೆ ಅದಾಗತ್ತೆ. ಜಿಮ್ಮಿಂದ ಲೈಫ್ನ ಕಟ್ಕೊಂಡವರು ತುಂಬ ಜನ ಇದ್ದಾರೆ, ಲೈಫ್ನ ರೀಚ್ ಆದವ್ರು ತುಂಬ ಜನ ಇದ್ದಾರೆ. ಅಚೀವ್ಮೆಂಟ್ ಆಗಿ, ಗೋಲ್ ಆಗಲಿ, ಅವ್ರನ್ನ ಹೆಲ್ತ್ ಆಗಲಿ, ಪ್ರತಿಯೊಂದನ್ನು ಬಿಲ್ಡ್ ಇದ್ದಾರೆ. ಸೊ ಅದನ್ನು ನೀವು ಆ ವೇಯಲ್ಲಿ ತೋರಿಸಿ ಅಲ್ಲ, ಯಾಕೆ ಇದೊಂದು ಇನ್ಸಿಡೆಂಟ್ ಆಗಿದೆ ಇದರಿಂದನೇ ಆಗಿದೆ ಅಂತ ತೋರಿಸ್ತೀರಾ? ಎಕ್ಸಾಂಪಲ್, ನಾನು ನ್ಯೂಸಲ್ಲೂ ಮಾತಾಡಿರೋ ಹಾಗೆ, ಜಿಮ್ಮಲ್ಲಿ ಕಾಲ ಕಳೆಯೋದು ಎಕ್ಸಾಂಪಲ್ ಆಸ್ ಅ ನಾರ್ಮಲ್ ಫಿಟ್ನೆಸ್ಗಾಗಿ ಬಂದಿರೋಂಥ ಪರ್ಸನ್ ಬೇಡ ಒಂದು 45 ಮಿನಿಟ್ಸ್, ಬೇಡ 1 ಅವರ್ನ ಸ್ಪೆಂಡ್ ಮಾಡ್ತಾರೆ. ಅದೇ ನಾವು ಅಥ್ಲೀಟ್ಗಳು ಬೇಡ 1.5 ಅವರ್ 2 ಅವರ್ನ ನಾವು ಸ್ಪೆಂಡ್ ಮಾಡ್ತೀವಿ, ಬಿಕಾಸ್ ನಮಗೆ ರಿಕ್ವೈರ್ಮೆಂಟ್ ಇರುತ್ತೆ. ನಾವು ಉಳಿದಿರೋ 24 ಗಂಟೆಯಲ್ಲಿ 2 ಅವರ್ ನಾವು ಜಿಮ್ಮಲ್ಲಿ ಕಳೆದ್ರೆ 22 ಗಂಟೆ ಅವ್ರ ಪರ್ಸನಲ್ ಲೈಫಲ್ಲಿ ಇರ್ತಾರೆ ಅವರು. ಸೊ ಅವ್ರ ಫ್ಯಾಮಿಲಿ ಆಗಲಿ, ಕಮಿಟ್ಮೆಂಟ್ಸ್ ಆಗಲಿ, ಸೊ ಮೆಂಟಲ್ ಸ್ಟ್ರೆಸ್ ಆಗಲಿ, ಸೊ ವರ್ಕ್ ಆಗಲಿ, ಸೊ ಆ ಇದರಲ್ಲಿ ಇರ್ತಾರೆ. ಸೊ ಅದನ್ನ ಮೇಲೆ ಯಾಕೆ ನೀವು ಬ್ಲೇಮ್ ಮಾಡಲ್ಲ? 2 ಗಂಟೆ ನಾವು ಜಿಮ್ಮಲ್ಲಿ ಕಳೆದೋಸ್ಕರ ಜಿಮ್ಮಲ್ಲಿ ಬಂದ ಇದನ್ನ ಜಿಮ್ಮಿಂದನೇ ಡೆತ್ ಆದ ಅನ್ನೋ ಒಂದು ರೀಸನ್ನ ನೀವು ಹೈಲೈಟ್ನ ಮಾಡ್ತೀರಾ. ಯಾಕೆ ಈ ಥರ ಮಾಡ್ತೀರಾ? ಸೊ ಕರೆಕ್ಟಾಗಿ ಕ್ಲಿಯರಿಟಿ ತಗೊಳ್ಳಿ. ಇವಾಗ ನೀವು ಎಕ್ಸಾಂಪಲ್, ಇವಾಗ ಒಂದು ಯಾರಾದರೂ ಕಾರ್ ಓಡಿಸ್ತಾ ಇರ್ತಾರೆ, ಇವಾಗ ಕಾರ್ ಓಡಿಸಬೇಕಾದ್ರೆ ಡೆತ್ ಆಯ್ತು, ಹಾಗಾದ್ರೆ ಕಾರೇ ಓಡಿಸ್ಬೇಡ ಅಂತ ಎಲ್ಲರಿಗೂ ಪಬ್ಲಿಸಿಟಿ ಕೊಡ್ತೀರಾ? ಒಬ್ಬ ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋಗ್ತಾನೆ, ಚೇರಲ್ಲೇ ಕೂತ್ಕೊಂಡಿರ್ತಾನೆ, ಡೆತ್ ಆಗ್ತಾನೆ. ಸೊ ಹಾಗಾದ್ರೆ ಡಾಕ್ಟರೇ ಮಾಡಬೇಡ ಅಂತ ಹೇಳ್ತೀರಾ? ಸೊ ಯಾಕೆ?
ಯಾವುದಕ್ಕೂ ಹೇಳಲ್ಲ. ಜಿಮ್ ಅಂತ ಒಂದು ವಿಷಯ ಬಂದಾಗ ಜಿಮ್ ಮೇಲೆ ಯಾಕೆ ಬ್ಲೇಮ್ ಮಾಡ್ತೀರಾ ಇಷ್ಟೊಂದು? ಜಿಮ್ ಎಷ್ಟೋ ಜನಕ್ಕೆ ನಿಮಗೆ ಗೊತ್ತಿರೋ ಹಂಗೆ ಫಿಟ್ನೆಸ್ ಆಗಲಿ, ಅವ್ರ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳಕ್ಕಾಗಲಿ, ಆಮೇಲೆ ಅವ್ರ ಕಾನ್ಸಂಟ್ರೇಷನ್ನ ಬಿಲ್ಡ್ ಮಾಡ್ಕೊಳಕ್ಕಾಗಲಿ, ಅವರು ಸ್ಟಾಮಿನಾನ ಬಿಲ್ಡ್ ಮಾಡ್ಕೊಳಕ್ಕಾಗಲಿ, ಸೊ ಈ ಥರದ್ನ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಜಿಮ್ ಅಂತದ್ದು. ದಟ್ ಈಸ್ ಒಂಥರ ಹೇಳ್ದಂಗೆ ನಾನು ಟೆಂಪಲ್ ಇದ್ದಂಗೆ, ನೀವು ಹೇಗೆ ಅದನ್ನ ಯೂಸ್ ಮಾಡ್ತಿರೋ ಹಾಗೆ. ಎಕ್ಸಾಂಪಲ್, ನೀವು ಒಂದು ದೇವ್ರ ಹತ್ರ ಹೋದಾಗ ಏನು ಬೇಡ್ಕೊಂತೀರಾ? ಒಳ್ಳೇದು ಕೊಡ್ತಂಗೆ ಕೆಟ್ಟದ್ದು ಸೇಮ್ ಜಿಮ್ ನೀವು ಹೇಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡಿಬಲ್. ಸೊ ಅದನ್ನ ನೀವು ಒಂದು ಅಂಡರ್ ಗುಡ್ ಸರ್ಟಿಫಿಕೇಶನ್ ಆಗಲಿ, ಒಂದು ಅಂಡರ್ ದ ಜಿಮ್ ಯಾವ ಸರ್ಟಿಫಿಕೇಶನ್ ಎಕ್ಸ್ಪೀರಿಯನ್ಸು ಅದನ್ನೆಲ್ಲ ನೋಡ್ಬಿಟ್ಟಿಯಲ್ಲ, ನೋಡ್ಬಿಟ್ಟು ನೀವು ಚೆಕ್ ಮಾಡ್ಬಿಟ್ಟು ಮಾಡಿ. ಎಕ್ಸಾಂಪಲ್, ನೀವು ಜಿಮ್ನ ಮೆಂಬರ್ಶಿಪ್ಪೇ ಪೇ ಮಾಡ್ತೀರಾ ಅಂತ ಅಷ್ಟು ಕೊಟ್ಟಾಗ, ಸೊ ಅದನ್ನ ನಿಮಗೂ ಕೇಳೋ ರೈಟ್ಸ್ ಇರುತ್ತೆ. ಏನ್ ಸರ್ಟಿಫಿಕೇಶನ್ ಮಾಡಿದಿರಿ, ಏನಿಲ್ಲ, ಯಾವ್ದಕ್ಕೆ, ಯಾಕೆ ಎತ್ತ ಪ್ರತಿಯೊಂದು ಕೇಳ್ಬಿಟ್ಟು ಮಾಡಿ. ಅದರ್ವೈಸ್ ನೀವು ಸುಮ್ಮನೆ ಎಂಡ್ ಆಫ್ ದ ಮೂಮೆಂಟ್ ಬ್ಲೇಮ್ ಮಾಡೋ ಜಿಮ್ ದಯವಿಟ್ಟು ಇದನ್ನ ಮಾಡಬೇಡಿ. ಈಗ ರೀಸೆಂಟ್ ಆಗಿ ತಿರ್ಕೊಂಡ್ರಲ್ಲ, ಅವ್ರು ಸ್ಟೆರಾಯ್ಡ್ ಅವೆಲ್ಲ ತಗೊಂಡಿದ್ದಾರೆ ಅನ್ನೋ ತರ ಕೆಲವೊಂದು ನ್ಯೂಸ್ ಎಲ್ಲ ಬರ್ತಿದ್ದಾವೆ. ಸೊ ಇದು ನಿಜನಾ? ಅದು ಅಲ್ಲದೆ ಇಲ್ಲಿ ನೋಡ್ರಿ, ಈ ವಿಡಿಯೋ ನೋಡ್ರಿ. ಇನ್ನಾರು XYZ ಗಾಂಡು ನನ್ನ ಮಗನಿಗೆ ಫಸ್ಟ್ ಆಫ್ ಆಲ್ ಫಿಟ್ನೆಸ್ ಬಗ್ಗೆನೇ ಗೊತ್ತಿಲ್ಲ, ಮತ್ತು ಸಪ್ಲಿಮೆಂಟ್ರಿ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ತನ್ನ ಬಾಯೆಲ್ಲ ಹೇಳ್ತಾನೆ. ಹೇಳ್ಬಿಟ್ಟು ಇವನೊಂದು ವಿಡಿಯೋ ಮಾಡ್ತಾನೆ. ಇವನಿಗೆ ಅದ್ರ ಬಗ್ಗೆ ಏನು ಗಂಧ ಗಾಳಿನೂ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್, ಆಯ್ತಾ? ಇವನು ಹೇಳ್ತಾನೆ, ಸೊ ಫಿಟ್ನೆಸ್ ಬಗ್ಗೆ ಇವಾಗ ನನಗೆ ಗೊತ್ತಿಲ್ಲ, ಸಪ್ಲಿಮೆಂಟ್ರಿ ಬಗ್ಗೆ ಗೊತ್ತಿಲ್ಲ, ಇಂಜೆಕ್ಟ್ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ಒಂದು ಗೊತ್ತು, 50 ವರ್ಷ 60 ವರ್ಷದ ಹಿಂದ್ಗಡೆ ಎಲ್ಲ ಬಾಡಿ ಮಾಡ್ತಿದ್ರು ಅಂತಂತಂದೆ. ಹಂಗಾದ್ರೆ 50-60 ವರ್ಷದ ಹಿಂದ್ಗಡೆ ಈಗ ಬಾಡಿ ಮಾಡ್ದಾರಾಗ್ಲಿ, ಈಗ ನ್ಯಾಚುರಲ್ ಮಾಡ್ದಾರಾಗ್ಲಿ ಅಂತ ಹೇಳ್ತಾ ಇದ್ದಾನಲ್ವಾ? ಸೊ ಹಂಗಾದ್ರೆ ಅವ್ರು ಯಾರು ತೀರ್ಕೊಂಡೇ ಇಲ್ವಾ? ಇನ್ನು ಬದುಕಿದಾರಾ? ಸೊ ಇದರಿಂದಾನೇ ತೀರ್ಕೊಂಡಿದಾರಾ? ಸೊ ಇವನು ಹೇಳೋ ಪ್ರಕಾರ ಹಂಗಾದ್ರೆ ಹಾಗೆ ಆಯ್ತು. ಮತ್ತೊಂದೇನು ಹೇಳ್ತಾನೆ ಇವನು, ಬಾಡಿ ಬಿಲ್ಡರ್ಸ್ ಬಾಡಿನ ಹಂಗೆ ಫಿಟ್ ಆಗಿ ಇಟ್ಕೊಂಡು ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿ ದುಡ್ಡು, ಇದು ಒಂದು ಮನಿ ಮಾಫಿಯಾ. ಒಬ್ರು ಟ್ರೈನರು ಇಲ್ಲ ಒಂದು ಇನ್ಫ್ಲುಯೆನ್ಸರು ಈ ತರ ಈ ಸಪ್ಲಿಮೆಂಟ್ ನ ಯೂಸ್ ಮಾಡಿ 6 months ಅಲ್ಲಿ ಬಾಡಿನ ಹಿಂಗ್ ನೀವು ಗ್ರೋ ಮಾಡ್ಕೋಬಹುದು. ಆಮೇಲೆ ಒಂದ್ 2 ವರ್ಷ 3 ವರ್ಷ ಆದ್ಮೇಲೆ ಈ ತರ ಹಾರ್ಟ್ ಅಟ್ಯಾಕ್ ಬಂದು ಇಲ್ಲ ಬಾಡಿಯಲ್ಲಿ ಏನೋ ಒಂದು ಸೈಡ್ ಎಫೆಕ್ಟ್ಸ್ ಬಂದು, ನಿಜವಾಗ್ಲೂ ನೀವು ಬಾಡಿನ ಫಿಟ್ ಆಗಿ ಇಟ್ಕೋಬೇಕು. ಹೌದು, ಒಪ್ಕೊಂತೇನೆ. ನಾನು ಮುಂಚೆ ನನ್ನ ಬಾಡಿನ ಫಿಟ್ ಆಗಿ ಇಟ್ಕೊಂಡಿದ್ದೀನಿ. ಆದ್ರೆ ಯಾವ್ದೋ ಒಂದು ಸಪ್ಲಿಮೆಂಟ್ ನ ದಯವಿಟ್ಟು ಯಾರು ಯೂಸ್ ಮಾಡಕ್ ಹೋಗ್ಬೇಡಿ. ಕೆಲವೊಂದು ಆರ್ಗ್ಯಾನಿಕ್ ಮತ್ತೊಂದು ಹೇಳ್ತಾನೆ. ಇವನಿಗೆ ಲವಡಿಗೆ ಬಾಲಿಗೆ ಫಸ್ಟ್ ಗೊತ್ತಿರಬೇಕು ಆರ್ಗ್ಯಾನಿಕ್ ಅದಕ್ಕೂ ಕೂಡ ಒಂದು ಹಾಕ್ಲಿಕ್ಕೆ, ಈಗ ಬೆಳಿಲಿಕ್ಕಾಗ್ಲಿ ಮತ್ತೊಂದಾಗ್ಲಿ ಮೆಡಿಸಿನ್ಸ್ ಅಂತ ಯೂಸ್ ಮಾಡ್ತಾರೆ ಬಿಕಾಸ್ ರೀಸನ್, ಅದಕ್ಕೆ ಒಂದು ಹುಳ ಆಗ್ಬಾರ್ದು, ಮತ್ತೊಂದಾಗಬಾರ್ದು. ಸೊ ಅಂತಂದೇಳಿ ಪ್ರತಿ ಒಂದು ಇವಾಗ ಏನು ಆರ್ಗ್ಯಾನಿಕ್ ಅಂತೀವಲ್ವಾ, ಸೊ ಅದಕ್ಕೆ ಕೂಡ ಕೆಲವೊಂದನ್ನ ಮೆಡಿಸಿನ್ ಪ್ರಿಕಾಷನ್, ಬಿಕಾಸ್ ಅದೊಂದು ಪ್ರಿಕಾಷನ್ ಅದಕ್ಕೆ. ಸೊ ಇವಾಗಿನ ವಾತಾವರಣಕ್ಕೆ ಅದು ಹೇಗಿರಬೇಕು, ಹೇಗೆ ಬೆಳಿಬೇಕು, ಸೊ ಅದರ ಅಕಾರ್ಡಿಂಗ್ ಅದಕ್ಕೊಂದು ಮೆಡಿಸಿನ್ಸ್ನ ಹಾಕೋದಾಗ್ಲಿ ಹಾಕ್ತಾರೆ. ಸೊ ಅದು ಎಲ್ಲಿಂದ ಬರುತ್ತೆ? ಫಸ್ಟ್ ಆಫ್ ಆಲ್ ಇವನಿಗೆ ಬೇಸಿಕ್ ಥಿಂಕೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಇಂಥ ನನ್ನ ಮಕ್ಕಳಿಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರುಗಳೆಲ್ಲ ಮಾಡೋ ಅಂಥ ವಿಡಿಯೋ ಅದು ಗೊತ್ತಿಲ್ಲದೆ ಯಾರು, ಎಕ್ಸ್ಪೆಷಲಿ ಇಂಥ ನನ್ನ ಮಕ್ಕಳಿಂದನೇ ರಾಂಗ್ ಮೆಸೇಜಸ್ ಆಗಲಿ, ರಾಂಗ್ ನ್ಯೂಸಸ್ ಆಗಲಿ, ಅದು ಎಕ್ಸ್ಪೆಷಲಿ ಮೇನ್ ಪೇರೆಂಟ್ಸ್ಗಳಿಗಾಗಿ, ಮನೇಲಿ ಪೇರೆಂಟ್ಸ್ಗಳಿಗಾಗಿ ಮೇನ್ ರಾಂಗ್ ಮೆಸೇಜ್ ಹೋಗೋದು. ಸೊ ಅವ್ರಿಗೆ ಹೇಗಿರುತ್ತೆ, ಒಂದು ಇವಾಗ ಏನೋ ಜಿಮ್ ಅಂದರೆ ಒಂದು ಅವ್ರ ಲೆಕ್ಕ ಗುಡ್ ಥಿಂಗ್, ಬಿಕಾಸ್ ಒಂದು ನನ್ನ ಮಗ ಒಂದು ಬೇರೆ ಹ್ಯಾಬಿಟ್ ಏನೂ ಮಾಡಿದೆ, ಸೊ ಒಂದು ಒಳ್ಳೆ ಥಿಂಕ್ನ ಬಾಡಿನ ಫಿಟ್ ಆಗಿ ಮನೆಗೆ ಬಂದು ಹೆಲ್ದಿ ಊಟ ಮಾಡಿಬಿಟ್ಟು ಹೆಲ್ದಿಯಾಗಿ ಚೆನ್ನಾಗಿರ್ತಾನೆ ಅನ್ನೋದೊಂದು ಕಾನ್ಸೆಪ್ಟ್ನಲ್ಲಿ ಇರ್ತಾರೆ ಅವರು. ಸೊ ಇವ್ರುಗಳಿಗೆಲ್ಲ ಹೇಗೆ ಮೈಂಡಲ್ಲಿ ತುಂಬ್ತಾರೆ ಅಂದರೆ, ಈಗ ಜಿಮ್ಮಿಗೆ ಹೋಗ್ಬಿಟ್ರೆ ನನ್ನ ಮಗ ಏನೋ ಆಗ್ಬಿಡ್ತಾನೆ, ಬೇಡ ನೀನು ಹೋಗಬೇಡ, ಪ್ರೋಟೀನ್ ತೊಗೊಂಡ್ರೆ ಏನೋ ಆಗ್ಬಿಡತ್ತೆ, ನೀನು ಹೋಗಬೇಡ. ಸೊ ಬಿಕಾಸ್ ಅದ್ರ ಬಗ್ಗೆ ನಾಲೆಜ್ ಆಗಲಿ ಮತ್ತೊಂದಾಗಲಿ ಮೆಸೇಜಸ್ನ ಕೊಡೋದನ್ನ ರೀಚ್ ಔಟ್ ಮಾಡೋಕ್ಕೆ ಇಂಥ ನನ್ನ ಮಕ್ಕಳಿಂದನೇ ರಾಂಗ್ ಮೆಸೇಜಸ್ನ ಹೋಗೋದು. ಫಸ್ಟ್ ಆಫ್ ಆಲ್ ನಾನು ಮತ್ತೊಂದು ರಿಕ್ವೆಸ್ಟ್ ಮಾಡ್ತೀನಿ ಪೇರೆಂಟ್ಸ್ಗಳಿಗೆ, ಎಸ್ಪೆಷಲಿ ನಮ್ಮ ಪೇರೆಂಟ್ಸ್ಗಳಿಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಸೊ ಎಕ್ಸಾಂಪಲ್ ನೀವು ಒಂದು ಕಾಲೇಜಿಗೆ ಏನಾದರೂ ಸೇರಿಸ್ಬೇಕಂದ್ರೆ ನೀವೇ ಖುದ್ದಾಗಿ ಹೋಗ್ಬಿಟ್ಟು ಒಂದು ಕಾಲೇಜಿಗೆ ಹೋಗ್ತೀರಾ, ಯಾವ ಕಾಲೇಜ್ ಚೆನ್ನಾಗಿದೆ, ಹೇಗಿದೆ, ಹೇಗೆಲ್ಲಿ ಮಕ್ಕಳು ಹೇಗಿದ್ದಾರೆ, ಅಷ್ಟು ಟೀಚರ್ಸ್ ಹೇಗಿದ್ದಾರೆ, ಈ ಕಾಲೇಜಿಂದ ಏನು ಫೀಡ್ಬ್ಯಾಕ್ ಯಾವ ಥರ ಅಂತ ಹೋಗಿ ಚೂಸ್ ಮಾಡಿಬಿಟ್ಟು ಹೋಗಿ ಇದು ಮಾಡ್ತೀರಾ. ಅಟ್ ದ ಸೇಮ್ ಟೈಮ್ ಫುಡ್, ನನ್ನ ಮಗ ಯಾವ್ದು ತಿಂದರೆ ಹೇಗಿರ್ತಾನೆ, ಎಷ್ಟು ಚೆನ್ನಾಗಿರುತ್ತೆ, ಯಾವ ಫುಡ್ನ ತೊಗೋಬೋದು, ಯಾವ್ದನ್ನ ತಿನ್ನಿಸ್ಬೋದು ಅನ್ನೋದ್ರಲ್ಲಿ ಇರ್ತಾರೆ. ಅಟ್ ದ ಸೇಮ್ ಟೈಮ್ ನನ್ನ ರಿಕ್ವೆಸ್ಟ್, ಜಿಮ್ ನಾಟ್ ಇವನ್ ನನ್ನ ಜಿಮ್ ಅಂತ ನಾವು ಹೇಳಲ್ಲ, ನಮ್ಮ ಜಿಮ್ ಅಂತಲೂ ನಾನು ಹೇಳಲ್ಲ, ನೀವು ಎಲ್ಲೇ ಹೋಗಿ ತೊಂದರೆ ಇಲ್ಲ ಒಂದು, ಆಯಿತಾ?
ನೋಡ್ಬಿಟ್ಟು ಎಕ್ಸಾಂಪಲ್ ಒಂದು ಅಂಡರ್, ಸೊ ಈ ಜಿಮ್ ಹೇಗಿದೆ ವಾತಾವರಣ, ಈ ಜಿಮ್ ಅಲ್ಲಿ ಟ್ರೈನರ್ಸ್ ಎಲ್ಲ ಸರ್ಟಿಫೈಡ್ ಇದಾರಾ, ಎಕ್ಸ್ಪೀರಿಯನ್ಸ್ ಇದಾರಾ, ಅವ್ರ ಅಂಡರ್ ನನ್ನ ಹುಡುಗ ಮಾಡ್ತಾ ಇದ್ದಾನ ಇಲ್ವಾ ಅಂತ ಚೆಕ್ ಮಾಡಿ ಹೋಗಿ. ಒಂದು ನಿಮ್ಗೆ ರೈಟ್ಸ್ ಇದೆ, ಪ್ರತಿಯೊಂದನ್ನು ಕೇಳಿ. ಅಟ್ ದ ಎಂಡ್ ಆಫ್ ದ ಮೂಮೆಂಟ್ ನೀವು ಫೀಸ್ ಕಟ್ಟಿರ್ತೀರ, ನಿಮ್ಗೆ ಕೇಳೋ ರೈಟ್ಸ್ ಇದೆ, ಹೋಗಿ ಕೇಳಿ ಏನ್ ಮಾಡ್ತಾ ಇದ್ದಾರೆ ಏನಿಲ್ಲ. ಹೇಗೆ ನೀವು ಅವನ್ನ ಕಾಲೇಜಿಗೆ ಹೋಗಬೇಕಾದ್ರೆ ಅಷ್ಟು ಟೇಕ್ ಕೇರ್ ಮಾಡ್ತಾರೆ, ಹೇಗೆ ನೀವು ಒಂದು ಫುಡ್ ಕೊಡಬೇಕಾದ್ರೆ ಅವನ್ನ ಅಷ್ಟು ಟೇಕ್ ಕೇರ್ ಮಾಡ್ತೀರಾ, ಜಿಮ್ ಅನ್ನು ಟೇಕ್ ಕೇರ್ ಮಾಡಿ. ಯಾಕೆ ಅಂದ್ರೆ ನಿಮ್ಮ ಲೈಫಲ್ಲಿ ಏನ್ ಅರ್ನ್ ಮಾಡ್ತಿರೋ ಏನ್ ಅರ್ನ್ ಮಾಡಲು ಹೋಗುತ್ತಿಲ್ಲ. ಹೆಲ್ತ್ ಅರ್ನ್ ಮಾಡ್ಲಿಲ್ಲ ಅಂದ್ರೆ ನೀವು ಏನು ಮಾಡೋಕ್ಕಾಗಲ್ಲ. ನೀವು ಎಷ್ಟನ್ನೇ ಹೆಲ್ತ್ ಒಂದು ಟೈಮ್ ನಿಮ್ಗೆ ಕೈ ಕೊಡ್ತಂದ್ರೆ, ಹಾಸ್ಪಿಟಲ್ ಎಕ್ಸಾಂಪಲ್ ನೀವು ಮಲಗ್ತೀರಾ ಅಂದ್ರೆ ಅದನ್ನ ಬೈ ಮಾಡ್ಲಿಕ್ಕಾಗಲ್ಲ. ಈಗ ನಿಮ್ಮಲ್ಲಿ ಅನ್ಕೋಬಹುದು, ಓಕೆ ನಾನು ಇಷ್ಟಿದ್ದೀನಿ ನಾನು ಅಷ್ಟಿದ್ದೀನಿ ನಾವು ಹೀಗಿದೆ ಹಾಗಿದೆ ಅಂತ. ನಿಮ್ಗೆ ಗೊತ್ತಿರಂಗೆ ಎಂತೆಂತ ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳಿದ್ದಾರೆ. ಲೆಜೆಂಡ್ಸ್ಗಳನ್ನ ಏನು ಮಾಡ್ಕೊಡ್ಲಿಕ್ಕಾಗಲ್ಲ. ನಾವೆಲ್ಲ ಯಾವ ಲೆಕ್ಕ? ಸೊ ಎಷ್ಟು ನೀವು ಇಷ್ಟು ಟೇಕ್ ಕೇರ್ ಮಾಡ್ತೀರಲ್ವಾ, ಸೊ ಹಾಗೆ ನಿಮ್ಮ ಮಗ ಏನಾದ್ರು ಯಾವ ಜಿಮ್ಮಿಗೆ ಹೋಗ್ತಾನೆ ಏನ್ ಮಾಡ್ತಾನೆ, ಸೊ ಎಕ್ಸಾಂಪಲ್ ಯಾರು ಅಂಡರ್ ವರ್ಕ್ ಮಾಡ್ತಾ ಇದ್ದಾನೆ, ಟ್ರೈನಿಂಗ್ ತಗೊಂತಾ ಇದ್ದಾನೆ, ಸೊ ಎಕ್ಸಾಂಪಲ್ ಅಲ್ಲಿ ಹೇಗಿದೆ ಅದನ್ನೆಲ್ಲದನ್ನು ಚೆಕ್ ಮಾಡಿ. ಚೆಕ್ ಮಾಡಿಬಿಟ್ಟು ಅದಾದ್ಮೇಲೆ ನೀವೊಂದು ಡಿಸಿಷನಿಗೆ ಬನ್ನಿ, ನಿಮ್ಮ ಒಪಿನಿಯನ್ ಹೇಳಿ, ಅವಾಗ ಎಗ್ರಿ ಮಾಡೋಣ. ಸೊ ಅದರ್ವೈಸ್ ಇಂಥ ನನ್ನ ಮಕ್ಕಳು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ಬಿಟ್ಟು ದಯವಿಟ್ಟು ಅದನ್ನ ಮಕ್ಕಳ ಮೇಲೆ ಒತ್ತಡ ಹೇರಬೇಡಿ. ಸರ್ ಮತ್ತೆ ಇನ್ನೊಂದು, ಈಗ ನೀವು ಇವಾಗ ವಿಡಿಯೋ ಮಾಡ್ತಿದ್ರೆ ಓಕೆ, ನೀವು ನಿಮ್ಮ ಬಿಸ್ನೆಸ್ಗೋಸ್ಕರ ಈ ಕಂಟೆಂಟ್ನ ಮಾಡಿಬಿಟ್ಟು ಆಲ್ಮೋಸ್ಟ್ ನಿಮ್ಮ ಜಿಮ್ ಫೀಲ್ಡಲ್ಲಿ ನಿಮಗೆ ಅಂತ ಯೂಸ್ಫುಲ್ ಆಗುತ್ತೆ ಅಂತಲ್ಲ, ಆಲ್ಮೋಸ್ಟ್ ನಿಮ್ಮಲ್ಲಿರೋರೆಲ್ಲ ನಿಮ್ಮವ್ರು ಇರ್ತಾರೆ. ಸೊ ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋಸ್ನ ಮಾಡ್ಬೋದು ನೀವು. ಆಡಿಯನ್ಸು ಇವಾಗ ತುಂಬ ಜನ ಇದನ್ನೇ ಕೇಳ್ತಿದ್ದಾರೆ. ನೀವೇನಾರು ಮಾತಾಡಿದ್ರೆ ಅವ್ರದ್ದು ಜಿಮ್ ಐತೆ, ಅವ್ರು ಬಂಡವಾಳ ಹಾಕಿರ್ತಾರೆ ಅಂತ ತೆಗೋಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾರೆ. ಹೌದಾ, ನೀವು ಅದಕ್ಕೆ ಮಾತಾಡ್ತಿದ್ದೀರಾ? ಎಸ್ ಸರ್, ನೀವು ಕೇಳ್ತಿರೋದೇನು ಪ್ರಶ್ನೆ ಏನು ತಪ್ಪೇನಲ್ಲ. ಬಟ್ ನಾವು ಪರ್ಪಸ್ ಹಾಗೆ ಮಾಡಬೇಕಾಗಿದ್ರೆ ಇವತ್ತೇ ಮಾಡಬೇಕೇನಾಗಿರಲಿಲ್ಲ ಸರ್. ಇದೊಂದು ಪಬ್ಲಿಕ್ಕಿಗಾಗಲಿ ಆಮೇಲೆ ಪೇರೆಂಟ್ಸಿಗಾಗಲಿ, ಸೊ ಇವಾಗಿನ ಯೂತ್ ಹುಡುಗರಿಗಾಗಲಿ ರಾಂಗ್ ಮೆಸೇಜ್ ಹೋಗಬಾರ್ದು. ನಾಟ್ ಇವನ್ ನಮ್ಮ ಜಿಮ್ಮು ಆ ಜಿಮ್ಮು ಈ ಜಿಮ್ಮು ಅಂತ ಹೇಳಲ್ಲ ಸರ್. ಸೊ ಒಂದು ರೈಟ್ ಮೆಸೇಜ್ನ ಹೋಗಲಿ. ಅವರೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದಾರಲ್ವಾ, ಅದನ್ನ ಕ್ಲಿಯರಿಟಿ ಆಗಲಿ ಅನ್ನೋ ಒಂದೇ ರೀಸನಿಗೋಸ್ಕರ ಇದನ್ನ ಕ್ಲಿಯರಿಟಿ ಮಾಡ್ತಾ ಇದೀವಿ ಹೊರತು, ಸೊ ಅದರ್ವೈಸ್ ನಮ್ದೇ ಜಿಮ್ಮಿಗೆ ಬನ್ನಿ ನಮ್ದು ಬಿಸ್ನೆಸ್ ಆಗಲಿ ನಥಿಂಗ್ ಆ ಥರದ್ದು ನಮ್ಮಲ್ಲಿ ಯಾವುದೂ ಇಲ್ಲ ಸರ್. ನಿಮ್ಗೆ ಎಲ್ಲಾಗತ್ತೆ ಅಲ್ಲೇ ಹೋಗಿ, ಎಲ್ಲಿ ಕಂಫರ್ಟ್ ಆಗುತ್ತೆ ಅಲ್ಲೇ ಮಾಡಿ, ತೊಂದರೆ ಇಲ್ಲ. ಬಟ್ ಕ್ಲಿಯರಿಟಿ ತಗೊಂಡ್ಬಿಟ್ಟು ನೋಡ್ಬಿಟ್ಟು ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್ ಅಷ್ಟೇ, ಮತ್ತೇನಿಲ್ಲ ಸರ್. ಮನೆ ಹಸ್ತದಾಟ ತಕ್ಷಣ ಅಲ್ಲೇ ಆನ್ ಸ್ಪಾಟ್ ಹಾರ್ಟ್ ಅಟ್ಯಾಕ್ ಆಗಿದೆ, ಅಲ್ಲೇ ಡೆತ್ ಆಗೋಗಿದ್ದಾರೆ. ಓಕೆ, ಇಲ್ಲಿ ರೀಸನ್ ಏನು? ಸುಮಾರು ಜನ ಜಿಮ್ ಹೋಗೋರು ಆಲ್ಮೋಸ್ಟ್ ಸ್ವಲ್ಪ ಈ ಕ್ರೈಟೀರಿಯಾ ಫೇಸ್ ಮಾಡ್ತಿರ್ತಾರೆ. ಮೇನ್ ಏನಾಗುತ್ತೆ ಅಂದ್ರೆ ಕಾಂಪಿಟೇಷನ್ ಇಳಿತಾರೆ ನೋಡಿ. ಕಾಂಪಿಟೇಷನ್ ಇಳಿದಾಗ ಸ್ಟಿರಾಯ್ಡ್ಸ್ ಅಡಾಪ್ಟ್ ಆಗೇ ಆಗುತ್ತೆ. ಇಲ್ಲೊಬ್ಬ ಬುದ್ಧಿವಂತ ಇಲ್ಲೊಬ್ಬನಿದಾನೆ ನೋಡಿ ಸೋಷಿಯಲ್ ಮೀಡಿಯಾದು. ಸೊ ಇಂಥದ್ನೆಲ್ಲ ನೋಡ್ಬಿಟ್ಟೆ ನಮ್ಗೆ ಟ್ರಿಗರ್ ಆಗೋದು. ಸೊ ಇವ್ರು ಒಳ್ಳೇದನ್ನ ಮಾತಾಡಿ ಒಳ್ಳೇದನ್ನ ಮೆಸೇಜ್ ಮಾಡಿದಾಗ ನಮ್ಗೇನು ತೊಂದರೆ ಆಗಲ್ಲ, ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ನಮ್ಮದೇ ಒಂದು ಝೋನಲ್ಲಿ ನಮ್ಮದೇ ಇದರಲ್ಲಿ ನಾವು ಒಂದು ಇರ್ತೀವಿ. ಸೊ ನಮ್ಮವರಿಗೆ ಅಂತ ಬಂದಾಗ ನಾವು ಮಾತಾಡಲಿಲ್ಲ ಅಂದ್ರೆ ತಪ್ಪಾಗತ್ತೆ. ಸೊ ಇವನು ಹೇಳ್ತಾನೆ, ಇವನೇನು ಅವ್ರ ಮಾವನ ಮಗನೋ ಏನು ತಮ್ಮನೋ ಅಣ್ಣನೋ ಹಂಗೆ ಏನು ಪ್ರೆಸೆಂಟ್ ಲೈವಲ್ಲೇ ಇದ್ದು ಬಿಟ್ಟಿದ್ದ ಇವನು. ಹಂಗೆ ಬಾಗಿಲಿಗೆ ಬಂದ್ರಂತೆ, ಕೂತ್ಕೊಂಡ್ರಂತೆ, ಹಂಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಹೋದ್ರಂತೆ. ಮತ್ತೊಂದು ಹೇಳ್ತಾನೆ ಸ್ಟೆರಾಯ್ಡ್ಸ್ ಅಂತೆ. ಈ ನನ್ನ ಮಗಂಗೆ ಇವನ್ ಮಗಕ್ಕೆ ನೋಡಿ, ಇವನು ಫಸ್ಟ್ ಆಫ್ ಆಲ್ ಝೂಮ್ ಮಾಡಿಬಿಟ್ಟು ಇವನಿಗೆ ಸ್ಟೆರಾಯ್ಡ್ಸ್ ಅಲ್ಲಿ ಅದ್ರ ಬಗ್ಗೆ ಜಿಮ್ ಕಡೆ ತಲೆನೂ ಹಾಕಿದಾನೋ ಇಲ್ಲೋ ಇವನು ಫಸ್ಟ್ ಆಫ್ ಆಲ್. ಮತ್ತೆ ಅದರಲ್ಲೂ ಹೇಳ್ತಾನೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಅಂತಾನೆ. ಫಿಟ್ನೆಸ್ ಸರ್ಕಲ್ ಅಂದ್ರೆ ಹೇಗಿರುತ್ತೆ ಒಂದು ಎಕ್ಸಾಂಪಲ್ ಅಂತಂದ್ರೆ, ಒಂದು ಕುಡುಕರ ಸಂಘದಲ್ಲಿ 5 ಜನ ಇದ್ದಾರೆ ಅಂದ್ರೆ ಮತ್ತೊಬ್ಬನ ಹೋದ್ರೆ ಒಂದು 6ನೇ ಕುಡುಕನೇ ಆಗ್ತಾನೆ. ಫಿಟ್ನೆಸ್ ಸರ್ಕಲ್ 5 ಜನ ಫಿಟ್ನೆಸ್ ಇದ್ರೆ ಮತ್ತೊಬ್ಬ 6ನೇ ಅವ್ನು ಫಿಟ್ನೆಸ್ ಆಗ್ತಾನೆ. ಲೈಕ್ ಆ ಥರ ಒಂದು ಜರ್ನಿ. ಸೊ ಈ ಪುಣ್ಯಾತ್ಮನ್ ನೋಡಿದ್ರೆ ಯಾವಾಗಿಂದ ಯಾವ ಕಡೆಯಿಂದ ನಿಮ್ಗೆ ಏನ್ ಅನ್ಸುತ್ತೆ, ಇವನು ಈ ಟಾಪಿಕ್ ಬಗ್ಗೆ ರಿಲೇಟೆಡ್ ಆಗಿ ಮಾತಾಡ್ಲಿ, ಏನಿದೆ ತಿಳ್ಕೊಬಿಟ್ಟು ಮಾತಾಡ್ಲಿ, ತಪ್ಪಲ್ಲ ಅವ್ನು ಮಾತಾಡಿದ್ದು. ಬಟ್ ಏನಂತ ಕರೆಕ್ಟ್ ಆಗಿ ಮೆಸೇಜ್ಗೊಳ್ಳಿ, ತಿಳ್ಕೊಳ್ಳಿ, ಅದ್ರ ಬಗ್ಗೆ ಮಾತಾಡ್ಲಿ, ತೊಂದರೆ ಇಲ್ಲ. ಸ್ಟೆರಾಯ್ಡ್ಸ್ ಏನ್ ಕಾಂಪಿಟೇಷನ್ಗೆ ಹೋದ ತಕ್ಷಣ ಸ್ಟೆರಾಯ್ಡ್ಸ್ನ ಹಂಗೆ ಯೂಸ್ ಮಾಡ್ಬಿಡ್ತಾರೆ, ಆಗ್ಬಿಡ್ತಾರೆ. ಏನ್ ಗೊತ್ತು ಇವನಿಗೆ ಸ್ಟೆರಾಯ್ಡ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್. ಮತ್ತೊಂದು ಇನ್ನೊಂದು ಏನ್ ಕೇಳ್ತಾನೆ ಅಂದ್ರೆ, ಒನ್ ಸೆಕೆಂಡ್, ವೇಟ್ನ ಲಿಫ್ಟ್ ಮಾಡಿದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಪುಣ್ಯಾತ್ಮ ನನ್ನ ಹಿಸ್ಟ್ರಿ, ನನ್ನ 16-17 ವರ್ಷದ ಹಿಸ್ಟ್ರಿಯಲ್ಲಿ ಫಸ್ಟ್ ಪುಣ್ಯಾತ್ಮ ಕೇಳಿರೋದು ಪಟ್ಟಿದ್ದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗತ್ತೆ ಅಂತಂತ ಹೇಳಿ. ನಮ್ಮ ಫ್ರೆಂಡ್ಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಬಟ್ ಅಲ್ಲಿ ಮೆಥಡ್ ಇರುತ್ತೆ, ಆ ಮೆಥಡ್ ನ ಫಾಲೋ ಮಾಡಿದ್ರೆ ಮಾತ್ರ ಆಗೋದು. ದಯವಿಟ್ಟು ಜಿಮ್ಗೆ ಹೋಗೋರು ಹೇಗೆ
ಈ ಪುಣ್ಯಾತ್ಮ ಇನ್ನೊಂದು ಹೇಳ್ತಾನೆ, ಸೊ ಈ ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲೇ ಆಗಂತ ಜಾಸ್ತಿ, ಅದು ಬಿಟ್ಟರೆ ಇದು ರನ್ನಿಂಗು ಆಮೇಲೆ ಯೋಗ ಆ ಥರದಲ್ಲಿ ನಾನು ಯಾವುದು ಕೇಳೇ ಇಲ್ಲ, ನಾನು ನೋಡೇ ಇಲ್ಲ ಅಂತ ಹೇಳ್ತಾನೆ. ಸೊ ಇವನಿಗೊಂದು ಮೇ ಬಿ ಒಂದು ಮೊಬೈಲ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಪುಣ್ಯಾತ್ಮನ್ ಗೂಗಲಲ್ಲಿ ಸರ್ಚ್ ಮಾಡೋಕ್ಕೆ ಒಂದು ಟೈಮ್ ಇದೆಯೋ ಇಲ್ವೋ. ಸೊ ಇದು ರೀಸೆಂಟ್ಲಿ ಬಹಳ ದೂರ ಏನಿಲ್ಲ, ಉಡುಪಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದು ರನ್ನಿಂಗ್ ಮ್ಯಾರಥಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ತೀರ್ಕೊಂಡಿದ್ದು ಹಾರ್ಟ್ ಅಟ್ಯಾಕ್. ಆಯ್ತಾ? ಸೊ ಹಂಗಾರೆ ಇದ್ರ ಮೇಲೆ ಏನಂತ ಬ್ಲೇಮ್ ಮಾಡ್ತೀರಿ ನೀವು? ಏನಂತ ಬ್ಲೇಮ್ ಕೊಡ್ತೀರಾ? ಹಾಗಾದ್ರೆ ಡಿಪಾರ್ಟ್ಮೆಂಟಿಗೆ ಸೇರ್ಬೇಡಿ ಅಂತ ಇದು ಮಾಡ್ತೀರಾ, ಇಲ್ಲ ರನ್ನಿಂಗ್ ಇಲ್ಲಿ ಯಾರು ಹೋಗ್ಲಿಕ್ಕೆ ಹೋಗ್ಬೇಡಿ ಅಂತ ಇದು ಮಾಡ್ತೀರಾ? ಸೊ ಡೆತ್ ಆಗೋದು ಆಕಸ್ಮಿಕ ಅಂದ್ರೆ ನಮ್ಗೆ ಅದನ್ನ ಹೆಲ್ತ್ ಪ್ರಿಕಾಷನ್ಸ್ ನಾವು ತಗೊಳ್ದೇ ಇದ್ದಾಗ ಇದು ಮಾಡದೇ ಇದ್ದಾಗ ಆಗಂಥದ್ದು. ಆಯ್ತಾ? ಸೊ ಅದರ್ವೈಸ್ ಇಂಥ ಬಚ್ಚೋದಿ ನನ್ನ ಮಕ್ಕಳನ್ನ ಮಾತುಗಳನ್ನ ದಯವಿಟ್ಟು ಕೇಳಬೇಡಿ. ಇವನು ಹೇಳ್ತಾನೆ ನ್ಯಾಷನಲ್ಲು ಇದನ್ನ ತಗೊಂಡ್ರೆ ನ್ಯಾಷನಲ್ ಬಾಡಿ ಬಿಲ್ಡರ್ಸು ಆಮೇಲೆ ಈ ಥರದ್ನೆಲ್ಲ ಸಣ್ಣ ಏಜಲ್ಲೇ ಲಿಫ್ಟ್ ಮಾಡೋ ಅಂಥದ್ದು. ಬೇರೆ ಯಾರು ಅಲ್ಲ ಸ್ವಾಮಿ, ನಾನೇ. ಆಯ್ತಾ? 16ರಿಂದ 17 ವರ್ಷ ಆಯ್ತು ನಾನು ಈ ಫೀಲ್ಡಲ್ಲಿದ್ದು. ನಾಟ್ ಇನ್ ಸ್ಟೇಟ್, ಡಿಸ್ಟಿಕ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್ ತನಕ ನಾನು ಮೆಡಲ್ಗಳನ್ನ ಮಾಡಿದ್ದೀನಿ. ಆಯ್ತಾ? ಸೊ ನಾನು ಕೂಡ ಅಂಡರ್ 21 ಏಜಲ್ಲಿ ನಾನು ಮಿಸ್ಟರ್ ಇಂಡಿಯಾ ನಾನು. ಆಯ್ತಾ? ಸುಶೀಲಿಗಾದರೂ ಇವಾಗ 26. ನಾನು 21 ಏಜಿಗೆ 21, 22, 23 3 ಟೈಮ್ ನಾನು ಮಿಸ್ಟರ್ ಇಂಡಿಯಾ ಓವರ್ ಆಲ್ ಜೂನಿಯರ್. ಆಯ್ತಾ? ಸೊ ಇವನಿಗೆ ಇನ್ನೂ ಕ್ಲಿಯರಿಟಿ ಬೇಕಂದ್ರೆ ಡೈರೆಕ್ಟಾಗಿ ಬರಲಿ, ಇಲ್ಲಾಂದ್ರೆ ಇವನಲ್ಲಿ ಡೈರೆಕ್ಟ್ ಆಗಿರ್ತಾನೆ ಹೇಳಿ, ಒಂದು ಕ್ಲಿಯರಿಟಿ ಕೊಟ್ಬಿಟ್ಟು ನಾವು ಕ್ಲಿಯರಿಟಿ ಕೊಡ್ತೀವಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಹಾಗೂ ಇನ್ನೊಂದು ಏನಂತಂದ್ರೆ ಇವರೆಲ್ಲ ಹೇಳ್ತಿರಂಗೆ ಹಂಗಾದ್ರೆ ಜಿಮ್ ಮಾಡಿದ್ರೆ ಇದಾಗ್ತಾರೆ, ಡೆತ್ ಆಗ್ತಾರೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅದಾಗುತ್ತೆ, ಮತ್ತೊಂದೆಲ್ಲ ಬ್ಲೇಮ್ ನಾವು ಮಾಡ್ತಾ ಇದ್ರಲ್ವಾ. ಅಟ್ ದ ಸೇಮ್ ಟೈಮ್ ಇದೇ ಫೀಲ್ಡಲ್ಲಿ ಇರೋಂಥವ್ರು ಬೇರೆ ಎಲ್ಲೂ ಬೇಡ, ನಮ್ಮ ಡಿಸ್ಟಿಕಲ್ಲಿ ದಾವಣಗೆರೆ. ಸೊ ಲೆಜೆಂಡ್ಸಿಗಳೆಲ್ಲ ಇನ್ನೂ ಇದ್ದಾರೆ. ಸೊ ನಮ್ಮ JN ಶ್ರೀನಿವಾಸ್ ಸರ್ ಆಗಲಿ, ದೆನ್ ಅಕ್ರಮ್ ಬಾಷಾ ಸರ್ ಆಗಲಿ, ಕರಿಬಸಪ್ಪ ಸರ್ ಆಗಲಿ, ಆಮೇಲೆ RT ಸತ್ಯನಾರಾಯಣ್ ಸರ್ ಆಗಲಿ, ರಿಯಾಜ್ ಸರ್ ಆಗಲಿ, ಇವರೆಲ್ಲ ಫಾಸ್ಟ್ ಏನಿಲ್ಲ ಅಂದು 30 to 40 ಇಯರ್ಸ್ ಈ ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲಿ ಇದ್ದಾರೆ. ಟಿಲ್ ನಾವು ಈ ಫೀಲ್ಡಲ್ಲೇ ಇನ್ನೂ ಟಚಲ್ಲಿ ಇದ್ದಾರೆ. ಇವರೆಲ್ಲ ಗುಡ್ ಆ್ಯಂಡ್ ಫಿಟ್ ಹೆಲ್ದಿ ಆಗಿದ್ದಾರೆ. ಸೊ ಯಾಕೆ ಬಾಡಿ ಬಿಲ್ಡಿಂಗಿಂದ ಜಿಮ್ಮಿಂದನೇ ಇದಾಗತ್ತೆ ಅಂತಂದ್ರೆ ಹಂಗಾರೆ ಇವರೆಲ್ಲ ಯಾಕೆ? ಸೊ ನಿಮ್ಮ ಲೆಕ್ಕ ಅಂದರೆ ಸೊ ದಯವಿಟ್ಟು ಜಿಮ್ನ ಯಾವುದೇ ಕಾರಣಕ್ಕೂ ಬ್ಲೇಮ್ನ ಮಾಡಬೇಡಿ. ಇನ್ನೊಂದು ಮೇನ್ ರೀಸನ್ ಏನಂದರೆ ಎಲ್ಲ ಜಿಮ್ ಓನರ್ ಪರವಾಗಿ ಮತ್ತು ಟ್ರೈನರ್ಸು, ಸೊ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಇರೋಂಥರ ಪರವಾಗಿ ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಆಮೇಲೆ ಪ್ರೆಸ್ ಆಗಲಿ, ನಮ್ಗೆ ಯಾವುದು ಪರ್ಸ್ನಲಿ ನಿಮ್ಮಿಂದ ಈಗೋ ಆಗಲಿ ಮತ್ತೊಂದಾಗಲಿ ಯಾವುದೇ ಥರದ ಇಶ್ಯೂಸ್ ಇಲ್ಲ, ನಮ್ಗೆ ಯಾವುದೇ ಥರದ ಪ್ರಾಬ್ಲಮ್ಸು ಇಲ್ಲ. ಬಟ್ ಮೆಸೇಜಸ್ನ ಕೊಡಬೇಕಾದ್ರೆ ತುಂಬ ನೋಡಿಬಿಟ್ಟು ಕೇರ್ಫುಲ್ಲಾಗಿ ಕೊಡಿ. ಬಿಕಾಸ್ ಯಾಕೆ ಅಂದರೆ ಅದರಲ್ಲೇ ಲೈಫ್ ಕೊಟ್ಕೊಂಡು ಜೀವನ ಮಾಡಿಕೊಂಡು ಜೀವನ ಸಾಗಿಸಿರೋಂಥವ್ರು ಈಗ ಮಾಡ್ತಿರೋ ಅಂಥವ್ರು ತುಂಬ ಜನ ಇದ್ದಾರೆ. ಇದೇ ಇವಾಗ ಫಾಸ್ಟ್ ಒಂದು 3-4 ಡೇಸಿಂದ ಆಲ್ ಓವರ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನೀವು ಜಿಮ್ಗಳು ನೋಡ್ಬೋದು, ತುಂಬ ಖಾಲಿ ಇದೆ. ಬಿಕಾಸ್ ನಾಟ್ ಈ ರೀಸನ್ ಆ ರೀಸನ್ ಅಂತ ಹೇಳ್ತಿಲ್ಲ, ಇದು ಒಂದು ಅದರಲ್ಲಿ ಮೇನ್ ರೀಸನ್. ಸೊ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಬಿಂಬಿಸ್ಬಿಟ್ಟಿದ್ದೀರಾ. ಸೊ ಜಿಮ್ಮಿಗೆ ಹೋದರೆ ಹೀಗಾಗತ್ತೆ ಹೀಗೆ ಅಂತಂದೇಳಿ. ಅಟ್ ದ ಸೇಮ್ ಟೈಮ್ ಪೇರೆಂಟ್ಸ್ ಕೂಡ ಮನೇಲಿ ನ್ಯೂಸ್ಗಳನ್ನ ನೋಡ್ತಾ ಇರ್ತಾರೆ. ಅವ್ರುಗಳು ತಿಳ್ಕೊಳ್ಳೋದು, ಅವ್ರುಗಳನ್ನ ಹೇಳೋದೇ ತುಂಬ ಕಷ್ಟ ಫಸ್ಟ್ ಆಫ್ ಆಲ್. ಅಂಥದ್ರಲ್ಲಿ ನೀವು ಇಂಥ ಮೆಸೇಜ್ ಕೊಟ್ಟಾಗ ಅವ್ರುಗಳನ್ನ ನಾವು ಮತ್ತೆ ಜಿಮ್ ಕಡೆ ಕರ್ಕೊಂಡು ಬರೋದಾಗಲಿ, ಫಿಟ್ನೆಸ್ ಕಡೆ ಕರ್ಕೊಂಡು ಬರೋದಾಗಲಿ ಹೇಗೆ ಮಾಡಬೇಕು? ಸೊ ದಯವಿಟ್ಟು ನೀವು ಇದನ್ನ ಇದ್ದಂಗೆ ಹೇಳಿ, ಇರೋದನ್ನ ಹೇಳಿ, ತೊಂದರೆ ಇಲ್ಲ, ನಾವು ಕೂಡ ಎಗ್ರಿ ಮಾಡ್ತೀವಿ, ನಾವು ಕೂಡ ಅದಕ್ಕೆ ಸಪೋರ್ಟ್ ಕೊಡ್ತೀವಿ. ಅದರ್ವೈಸ್ ಬೇರೆ ಅನ್ನೆಸೆಸರಿ ಯಾವುದು ರಾಂಗ್ ಮೆಸೇಜಸ್ನ ಕೊಡಬೇಡಿ ದಯವಿಟ್ಟು. ಓಕೆ, ನಿಮಗೆ ಇಲ್ಲಿವರೆಗೆ ಇವಾಗ ನಾವು ಡಿಸ್ಕಸ್ ಮಾಡಿದ್ವಿ, ಹೇಳಿರೋದನ್ನ. ಈಗ ನನ್ನ ಬಿಸ್ನೆಸ್ಸಿಗೂ ಓಕೆ, ನಮ್ಮ ಜಿಮ್ ಇದೆ, ಅದಿದೆ, ಇವರು ಒಂದು ಅಥ್ಲೀಟು, ಅದಕ್ಕೋಸ್ಕರ ಹೇಳ್ತಾರೆ ಅನ್ನೋದು ಒಂದಿದೆ ನಿಮ್ಮ ತಲೆಯಲ್ಲಿದೆ ಅಲ್ವಾ? ಆಯಿತು, ಈಗ ಇದೆ ನಮ್ಮ ಜಿಮ್ಮಲ್ಲೇ ತಗೊಳ್ಳಿ. ಆಯಿತಾ? ಏನಿಲ್ಲ ಅಂತಂದ್ರೆ ಈಗ ಒಂದು 30 to 40% ಡಾಕ್ಟರೇ ಬರ್ತಾರೆ. ಡಾಕ್ಟರ್ ನಿಮ್ಗೆ ಗೊತ್ತಿರೋಂಗೆಲ್ಲ ವೆಲ್ ಎಜುಕೇಟೆಡ್, ಅವ್ರಿಗೆ ಬಾಡಿ ಬಗ್ಗೆ ಏನಾಗುತ್ತೆ ಏನಿಲ್ಲ ಹೇಗೆ ಎಲ್ಲ ಪ್ರತಿಯೊಂದು ತಿಳಿದಿರುತ್ತೆ. ಅದು ಬಿಟ್ಟು ಇನ್ ಆಲ್ಮೋಸ್ಟ್ 50-60+ ಏಜಿನ ಅವ್ರುಗಳು ಬರ್ತಾರೆ. ಅವ್ರುಗಳ ಹತ್ರನೂ ಬಂದ್ಬಿಟ್ಟು ಡೈರೆಕ್ಟಾಗಿ ಒಪಿನಿಯನ್ ತಗೊಳ್ಳಿ, ತೊಂದರೆ ಇಲ್ಲ, ಕೇಳಿ. ಸೊ ಏನಾಗ್ತಾಯಿದೆ ಏನಿಲ್ಲ, ಯಾಕೆ ಜಿಮ್ಮಿಗೆ ಬರ್ತೀರಿ ಏನಿಲ್ಲ ಅನ್ನೋದನ್ನ. ಸೊ ಈಗ ನಾವು ಹೇಳೋದು ನಿಮ್ಗೆ ಏನು ಅನ್ಸುತ್ತೆ, ಈಗ ಇದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ ಇವರು, ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಬರ್ಬೋದು ಅಲ್ವಾ? ಡೈರೆಕ್ಟಾಗಿ ಬಂದು ಕೇಳಿ, ಅದರಲ್ಲಿ ಏನಂತೆ, ನೀವು ಕ್ಲಿಯರಿಟಿ ಮಾಡಿಕೊಡ್ತೀವಿ ನಾವು. ಸೊ ಎಲ್ಲ ನಿಮ್ಗೆ ತಿಳಿದಿರೋ ಹಾಗೆ ಈಗ ಸುಶೀಲ್ ಕುಮಾರ್ ಸೊ ತೀರ್ಕೊಂಡ್ರು ಇವಾಗ. ಸೊ ಇದ್ರ ಬಗ್ಗೆ ಇವಾಗ ಆಲ್ಮೋಸ್ಟ್ ನಾಟ್ ಇನ್ ನಮ್ಮ ಡಿಸ್ಟಿಕ್, ಸ್ಟೇಟ್, ಓವರ್ ಆಲ್ ನಮ್ಮ ಇಂಡಿಯಾ
ಆಲ್ಮೋಸ್ಟ್ ಎಲ್ಲ ಕಡೆನೂ ಪ್ರತಿಯೊಂದು ಕಡೆ ಡಿಸ್ಕಷನ್ಸ್ ಆಗಲಿ, ಪ್ರತಿಯೊಂದು ಇದನ್ನಾಗಲಿ, ಪಾಯಿಂಟ್ಔಟ್ ಆಗಲಿ, ಗುಡ್ ಆರ್ ಬ್ಯಾಡ್ ಆಗಲಿ ಎಲ್ಲದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡ್ತಾ ಇದ್ದೀರಿ. ಅದೇ ಇನ್ನೊಂದು ಇನ್ಕ್ಲೂಡೆಡ್ ನಮ್ಮ ಪ್ರೆಸ್ ಮೀಡಿಯಾದವ್ರು ಕೂಡ ರಿಕ್ವೆಸ್ಟ್. ಸೊ ಇವಾಗ ಒಂದು ತೀರ್ಕೊಂಡಾಗ ಇಷ್ಟಕ್ಕೊಂದೆಲ್ಲ ಪಬ್ಲಿಸಿಟಿ ಕೊಟ್ರಿ, ಹೀಗಾಯಿತು, ಹೀಗೆ ಮಾಡಿದಿರಿ ಅಂತ ಹೇಳ್ತಾ ಇದ್ದೀರಿ. ಸೊ ಸೇಮ್ ಟೈಮ್ ಅವನೊಂದು ಆಲ್ಮೋಸ್ಟ್ ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲಿ ಒಂದು 6-7 ವರ್ಷ ಆಗಿರ್ಬೋದು ನನಗೆ ತಿಳಿದ ಮಟ್ಟಿಗೆ. ಸೊ ಅಷ್ಟಕ್ಕೊಂದೆಲ್ಲ ಅಚೀವ್ಮೆಂಟ್ ಮಾಡ್ದ, ಅಷ್ಟಕ್ಕೊಂದೆಲ್ಲ ಸಾಧನೆ ಮಾಡ್ದ, ನಮ್ಮ ದೇಶದ್ದಾಗಲಿ, ನಮ್ಮ ರಾಜ್ಯದ್ದಾಗಲಿ, ನಮ್ಮ ಡಿಸ್ಟಿಕ್ಕಿದ ಬೇರೆ ದೇಶದಲ್ಲೆಲ್ಲ ಹೋಗ್ಬಿಟ್ಟು ಹೆಸರನ್ನ ಬಿಂಬಿಸಿದ್ದಾನೆ. ಸೊ ಅಂತನ್ನ ಆ ಟೈಮಲ್ಲಿ ನೀವು ಐಡೆಂಟಿಫೈ ಮಾಡಲಿಲ್ಲ, ಒಂದು ರೆಕಗ್ನೈಸ್ ಮಾಡಿಬಿಟ್ಟು ಅವ್ರಿಗೆ ಒಂದು ಸಪೋರ್ಟ್ ಮಾಡಲಿಲ್ಲ, ಬೆನ್ ತಟ್ಟಲಿಲ್ಲ, ಇದು ಮಾಡಲಿಲ್ಲ. ಇಂಥ ಟೈಮಲ್ಲಿ ನೀವು ಅದನ್ನ ಒಂದು ಐ ಡೋಂಟ್ ನೋ, ಸೊ ನೀವು ಅದನ್ನ ಹೇಗೆ ಯೂಸ್ ಮಾಡ್ಕೊತಿದ್ದೀರಾ, ಹೇಗೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ಇದು ನಮಗೆ ತಿಳಿದಿದ್ದು. ಬಿಕಾಸ್ ಯಾಕೆ ತಿಳಿದಿದ್ದಂದ್ರೆ ಅಟ್ ದ ಸೇಮ್ ಟೈಮ್ ನಾನು ಒಬ್ಬ ಅಥ್ಲೀಟ್, ನಾನು ಈ ಫೀಲ್ಡಲ್ಲೇ, ಇದು ನನಗೆ ಪರ್ಸ್ನಲಿ ಆಗಿರೋಂಥ ಎಕ್ಸ್ಪೀರಿಯನ್ಸ್. ಸೊ ಈಗ ಅವನಿಗೆ ಹೇಗಾಗಿರ್ಬೋದು ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಬಿಕಾಸ್ ನನಗಾಗಿರೋದು ನನ್ನ ಫೀಲ್ಡಲ್ಲೇ ಇದ್ದಾನಂದರೆ ಅದು ನನ್ನ ಬ್ರದರ್ ಅಂತ ಅಂದ್ಕೊಳ್ಳಿ, ಸೊ ನನಗಿಂತ ಜೂನಿಯರ್. ಸೊ ಅವನಿಗೆ ಹೇಗೆ ಫೀಲ್ ಆಗಿರ್ಬೋದು ಅಂತ ನನಗೂ ಅನಿಸುತ್ತೆ. ಸೊ ಲೈಕ್ ಇದನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಪರ್ಟಿಕ್ಯುಲರ್. ಬಿಕಾಸ್ ಅವರೊಬ್ಬರು ಏನೇ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಅಂತ ಅಪ್ರಿಷಿಯೇಟ್ ಮಾಡಿ, ಒಂದು ಸಪೋರ್ಟ್ ಮಾಡಿ. ಸೊ ನಮ್ಮ ಊರು ಹುಡುಗ ಬೆಳೆದಿದ್ದಾನೆ, ಈ ಥರ ಬೇರೆ ಕಡೆ ಒಂದು ಪ್ಲೇಸ್ ಮಾಡ್ಕೊ ಬಂದಿದ್ದಾನೆ ಒಂದು ಕಾಂಪಿಟೇಷನಲ್ಲಿ ಅಂತ ಸಪೋರ್ಟ್ ಮಾಡಿ. ಅದರ್ವೈಸ್ ನೀವೇ ನೋಡಿ, ನೀವು ಮೊಬೈಲ್ ತೆಗೆದ್ರೆ ಎಲ್ಲಿ ನೋಡಿದ್ರು ಸುಶೀಲ್ ಸುಶೀಲ್ ಸುಶೀಲ್. ಬಿಕಾಸ್ ಸುಶೀಲ್ ಅಂತ ಓಕೆ, ಸುಶೀಲ್ ಆಸ್ ಅ ಪರ್ಸನ್ ಅದನ್ನು ನೀವು ಹೇಗೆ ನಿಮಗೆ ಹೇಗೆ ಬೇಕು ಹಾಗೆ ಅದನ್ನ ಬಿಂಬಿಸ್ತಾ ಇದ್ದೀರಾ, ಹೇಗೆ ಬೇಕು ಹಾಗೆ ಅದನ್ನ ಯೂಸ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಅದನ್ನ ಮಾಡಬೇಡಿ. ಕರೆಕ್ಟಾಗಿ ಒಂದು ಪಾಯಿಂಟ್ನ ತೊಗೊಂಡು ನೋಡಿಬಿಟ್ಟು ನೋಟಿಸ್ ಮಾಡಿಬಿಟ್ಟು ಜಡ್ಜ್ಮೆಂಟ್ ಮಾಡಿ. ಎಸ್, ನಿಮಗೂ ಎಲ್ಲ ತಿಳಿದಿರೋ ಹಾಗೆ ಇವಾಗಿನ ನಮ್ಮದು ಲೈಫ್ ಸ್ಟೈಲ್ ಆಗಲಿ, ವರ್ಕ್ ಲೋಡ್ ಆಗಲಿ, ದೆನ್ ಆಮೇಲೆ ಫುಡ್ ಹ್ಯಾಬಿಟ್ ಆಗಲಿ. ಸೊ ಇದರಲ್ಲಿ ಏನಾಗುತ್ತೆ, ನಾವು ನಮ್ಮ ಹೆಲ್ತ್ ಕಡೆ ನಾವು ಕಾನ್ಸಂಟ್ರೇಷನ್ನೇ ಮಾಡಲ್ಲ. ಸೊ ನನ್ನ ಕಡೆ ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ, ಇಲ್ಲ ಅಂದರೂ ನೀವೊಂದು ಅಡ್ವೈಸ್ ಅಂತರೂ ಅಂದ್ಕೊಳ್ಳಿ. ಬಿಕಾಸ್ ಆಸ್ ಎ ಫಿಟ್ನೆಸ್ ಫೀಲ್ಡಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು. ಸೊ ಜನರಲ್ ಆಗಿ ನೀವು ಒಂದು ಬೇಸಿಕ್ ಒಂದು ಬ್ಲಡ್ ಟೆಸ್ಟ್ನ ಮಾಡಿಸ್ಕೊಳ್ಳಿ ಎವ್ರಿ 3 to 6 months. ಅದು ನಾಟ್ ಇನ್ ಏಜ್. ಸೊ 30 ವರ್ಷ, 40 ವರ್ಷ, 60 ವರ್ಷ ಅನ್ನೋ ಥರ ಯೂಶಲಿ ಏನು ಮಾಡ್ತೀವಿ. ಸೊ 40-50, ಸೊ 60 ಅದಾದ್ರ ಮೇಲೆ ಒಂದು ನಾರ್ಮಲ್ ಬ್ಲಡ್ ಚೆಕ್ ಆಗಲಿ, ಆಮೇಲೆ ECG ಆಗಲಿ, ಹಾರ್ಟ್ ರಿಲೇಟೆಡ್ ಏನಾದರೂ ಬ್ಲಾಕೇಜ್ ಏನಾದ್ರು ಇದೆಯಾ, ಲೈಕ್ ಆ ಥರದ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ. ಸೊ ಅದನ್ನೇ ಇವಾಗ, ಬಿಕಾಸ್ ನೀವೀಗ ಏನು ಹಬ್ಬ ಹಾಡಲಿ ಅಂದರೆ ಒಂದು 500 to 1000 rupees ಖರ್ಚಾಗುತ್ತೆ. ಸೊ ಅದನ್ನ ನಿಮ್ಮ ಬಾಡಿ ಮೇಲೆ ನೀವು ಇನ್ವೆಸ್ಟ್ ಮಾಡಿ, ಬೇರೆಯವರಿಗಲ್ಲ. ಅದನ್ನೇ ನಾವು ಎಲ್ಲೋ ಒಂದು ಬೇರೆ ಏನಕ್ಕೆ ಒಂದು ಫುಡ್ಡು, ಔಟ್ಸೈಡು, ಮತ್ತೊಂದು ಫಂಕ್ಷನಿಗೆ ಹೋದರೆ ಅದನ್ನ ಖರ್ಚು ಮಾಡ್ತೀವಿ. ಸೊ ಒಂದು ಜನರಲ್ ಆಗಿ ಒಂದು ECG ಆಗಲಿ, ಒಂದು ಬ್ಲಡ್ ವರ್ಕ್ ಆಗಲಿ, ಸೊ ಇದನ್ನು ದಯವಿಟ್ಟು ಚೆಕ್ ಮಾಡಿ. ಬಿಕಾಸ್ ನಿಮ್ದು ಬಾಡಿ ಕಂಡೀಷನ್ ಹೇಗಿದೆ, ಹೇಗಿಲ್ಲ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ನಿಮಗೆ ಕ್ಲಿಯರಿಟಿ ಮಾಹಿತಿ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ನೀವೆಲ್ಲ ತಿಳ್ಕೊಬೋದು. ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಮಕ್ಕಳು, ಈಗ ಪೇರೆಂಟ್ಸ್, ಇವಾಗ ನೀವು ಕಳಿಸಿರ್ತೀರ ಒಂದು ಸ್ಕೂಲಿಗೋ ಕಾಲೇಜಿಗೋ ಹೊರಗಡೆ ಹೋಗ್ತಾರೋ, ನಿಮಗೆ ಗೊತ್ತಿರೋ ಇವಾಗಿನ ಕೋಲ್ಡ್ ಡ್ರಿಂಕ್ಸ್ ಆಗಲಿ, ಆಮೇಲೆ ಜಂಕ್ ಫುಡ್ಸ್ ಆಗಲಿ, ಚಿಪ್ಸು. ಸೊ ಲೈಕ್ ಇವಾಗ ರೀಸೆಂಟ್ಲಿ ಸ್ಟ್ರಿಂಗ್ ಅಂತ ಒಂದು ಸಮಥಿಂಗ್ ಒಂದು ಕೋಲ್ಡ್ ಡ್ರಿಂಕ್ಸ್ ಬಂತು, ಎನರ್ಜಿ ಡ್ರಿಂಕ್ ಅಂತ. ಲೈಕ್ ಇವಾಗ ಅಡಿಕ್ಟೆಡ್ ಆಗಿಬಿಟ್ಟಿದ್ದಾರೆ ಹುಡುಗರು. ಅದರ ಎಫೆಕ್ಟ್ ಇದೆ. ರಾಜಸ್ಥಾನದಲ್ಲಿ ಮೊನ್ನೆ ರೀಸೆಂಟ್ಲಿ ಒಂದು 6 to 8 months ಒಂದು ರಿಪೋರ್ಟ್ ಬಂತು. ಅವ್ರ ಫಿಸಿಕಲಿ ಹೆಲ್ತ್ನೇ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡಾಕಿದೆ. ರಿಪೋರ್ಟ್ ಸೈಂಟಿಫಿಕ್ ಆಗಿ ರಿಪೋರ್ಟ್ ಇರೋ ಅಂಥದ್ದು. ಜಸ್ಟ್ ಇದೊಂದು ಸ್ಟ್ರಿಂಗ್ ಅಷ್ಟೇ, ಅದನ್ನ ನೋಡ್ಲಿಕ್ಕೆ ಎನರ್ಜಿ ಡ್ರಿಂಕ್ ಕುಡಿಯೋದು ಒಂದು ಎನರ್ಜಿ ಸಿಗುತ್ತೆ ಲೈಕ್. ಸೊ ಇಂಟರ್ನಲ್ಲಿ ಯಾರು ಯಾವುದನ್ನು ಹೇಳಲ್ಲ. ಇದೇ ಸೆಲೆಬ್ರಿಟಿಗಳಾಗಲಿ ಮತ್ತೊಂದು ತಗೊಳ್ಳಿ, ಅದನ್ನ ಪ್ರಮೋಟ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಅವ್ರು ಯಾವತ್ತೂ ಕೂಡ ಅದನ್ನ ಯಾರೂ ಕೂಡ ಅವ್ರ ಪರ್ಸ್ನಲ್ ಲೈಫಲ್ಲಾಗಲಿ, ಅವರಾಗಲಿ, ಅವ್ರ ಫ್ಯಾಮಿಲೀಸಿಗಾಗಲಿ ಅದನ್ನ ಯಾವತ್ತೂ ಯೂಸ್ ಮಾಡಿಸಲ್ಲ. ಅವರು ಕೂಡ ಯೂಸ್ ಮಾಡಲ್ಲ. ನಾವುಗಳು ಏನು ಮಾಡ್ತೀವಿ, ಒಂದು ಮಾರ್ಕೆಟಲ್ಲಿ ಒಂದು ಕಡಿಮೆ ಸಿಗ್ತಾ ಇದೆಯೋ, ಒಂದು ಏನೋ ಸಿಗ್ತಾ ಇದೆಯೋ ಅಂತ ಇದು ಮಾಡ್ತೀವಿ. ಬಿಕಾಸ್ ಅದನ್ನು ನಾವು ಅದನ್ನು ಎಲ್ಲೇ ಬೆಲೆ ಕಟ್ಟಬೇಕಾಗತ್ತೆ ಅಂದರೆ, ನಾವು ಹಾಸ್ಪಿಟ್ಲಲ್ಲಿ ಮಲಗಿದಾಗ ಅದ್ರ ಬೆಲೆನ ಪ್ರತಿಯೊಂದಕ್ಕೂ ಕಟ್ಟಬೇಕಾಗತ್ತೆ. ಅದನ್ನು ಸ್ವಲ್ಪ ರಿಯಲೈಸ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಮೇಲೆ, ನಿಮ್ಮ ಹೆಲ್ತ್ ಮೇಲೆ ನೀವು ಇನ್ವೆಸ್ಟ್ ಮಾಡಿ, ಅದ್ರ ಮೇಲೆ ವರ್ಕ್ ಮಾಡಿ. ದಟ್ ಈಸ್ ಅ ರೀಸನ್. ಅಟ್ಲೀಸ್ಟ್ ಸ್ವಲ್ಪ ನೀವು ಫಿಟ್ನೆಸ್ನ ಫಿಟ್ಟಾಗಿ ಇಟ್ಕೊಳ್ಳಿ. ಅದು ಕೂಡ ನಿಮ್ಮನ್ನು ನಾನು ಫಿಟ್ನೆಸ್ ಮಾಡಿದ್ರೇ ಹಿಂಗಾಗತ್ತೆ, ಹಿಂಗೆ ಆಗಲ್ಲ ಅಂತ ನಾನು ಹೇಳಲ್ಲ. ಅಟ್ಲೀಸ್ಟ್ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಲಿ, ಆಮೇಲೆ ಕಾನ್ಸಂಟ್ರೇಷನ್ ಆಗಲಿ, ನಿಮ್ಮ ವರ್ಕ್ ಲೋಡ್ ಆಗಲಿ ಕಡಿಮೆ ಮಾಡುತ್ತೆ. ಅಟ್ಲೀಸ್ಟ್ ನಿಮ್ಮ ಲೈಫಲ್ಲಿ ನೀವು ಸ್ವಲ್ಪ ಹೆಲ್ದಿಯಾಗಿರ್ಬೋದು. ಸೊ ಈ ಥರದ್ದು ಹೂವುಗಳಿಗೆಲ್ಲ ದಯವಿಟ್ಟು ಕಿವಿ ಕೊಡಬೇಡಿ. ಆ್ಯಸ್ ಅ ಪೇರೆಂಟ್ಸಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಆ್ಯಸ್ ಅ ಜಿಮ್ ಲವರ್ಸಿಗೂ, ಆ್ಯಸ್ ಅ ಜಿಮ್ ಫೀಲ್ಡಲ್ಲಿ, ಫಿಟ್ನೆಸ್ ಫೀಲ್ಡಲ್ಲಿರೋರಿಗೆ ಈ ಥರ ಹೂವುಗಳಿಗೆ ಕೊಡದೆ ನೀವು ಜಸ್ಟ್ ಒಂದು ಏನೇ ಒಂದು ಆ್ಯಕ್ಟಿವಿಟಿ, ನಾಟ್ ಇನ್ ಜಿಮ್ಮಿಗೆ ಬನ್ನಿ, ಜಿಮ್ಮಿಗೆ ಮಾಡಿ, ಅಟ್ಲೀಸ್ಟ್ ಒಂದು ಆ್ಯಕ್ಟಿವಿಟಿಯಲ್ಲಿರಿ. ನಿಮ್ಮ ಮನೆಯಲ್ಲೇ ಮಾಡಿ, ತೊಂದರೆ ಇಲ್ಲ. ಒಂದು ರನ್ನಿಂಗು, ಮನೇಲಿ ಸ್ಮಾಲ್ ಎಕ್ಸಸೈಸು, ಸೊ ಆ ಥರದನ್ನ ಮಾಡಿ. ಈ ಥರದ ಹೂವುಗಳಿಗೆ ದಯವಿಟ್ಟು ತಲೆ ಕೊಡಬೇಡಿ. ಫಿಟ್ನೆಸ್ ಆಗಿರಿ, ಫಿಟ್ ಆಗಿರಿ, ನಿಮ್ಮ ಹೆಲ್ತ್ನ ನೀವು ಕಾಪಾಡ್ಕೊಳ್ಳಿ.
ಸುಶೀಲ್ ಕುಮಾರ್ ನನಗೇನು ಅಷ್ಟು ಪರಿಚಯ ಮತ್ತೊಂದು ಆ ಥರದ್ದೇನಿಲ್ಲ. ಸೊ ಆದರೂ ಕೂಡ ನಾನು ಕಳೆದಿರೋಂಥ ಕೆಲವೊಂದು ಟೈಮ್ ಆಗಲಿ, ಅವ್ರನ್ನ ಮೀಟ್ ಆಗಿರೋ ಒಂದು ಇದಾಗಲಿ, ಅವ್ನು ನನ್ನ ಹತ್ರ ಮಾತಾಡಿರೋ ಒಂದು ಕೆಲವೊಂದು ಇದಾಗಲಿ, ಒಬ್ಬ ಪರ್ಸನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಹೇಗೆ ಏನು. ದಟ್ ಗುಡ್ ಹ್ಯೂಮನ್ ಬೀಯಿಂಗ್ ಅವ್ನು ನೋಡಿದಾಗ. ಸೊ ಒಂದು ಕಾಂಪಿಟೇಷನಲ್ಲಿ ಮೀಟ್ ಆಗಿದ್ದು, ನಾನು ಕೂಡ ಅವನಿಗೆ ಬಿಕಾಸ್ ಪ್ರೈಸಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ ನಾನು ಕಾಂಪಿಟೇಷನಲ್ಲಿ ಅವನಿಗೆ. ಸೊ ಅವಾಗ ಒಂದೆರಡು ಮಾತಾಡಿದಾಗ ನಾನು ಹೇಳಿದ್ದೆ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗು ಅಂತ. ಅವನು ಕೇಳಿದ್ದ, ಅಣ್ಣ ಇನ್ನು ಹೇಗೆ ನಡೀತಾ ಇದೆ ನಿಮ್ಮದು, ಹೇಗೆ ಮತ್ತು ನೆಕ್ಸ್ಟ್ ಕಾಂಪಿಟೇಷನ್ ಯಾವ್ದು ಮಾಡಿದ್ದೀರಾ ಅಂತಂತ. ಸೊ ಇಲ್ಲ ಇನ್ನು ಪ್ರಿಪ್ರೇಷನ್ ಆಗ್ತಾ ಇದ್ದೀನಿ ಅಂತ ಹೇಳಿದ್ದೆ ಅವನಿಗೆ. ಸೊ ಬೇಜಾರಾಗುತ್ತೆ. ಈಗ ನಮ್ಮ ಒಂದು ಫ್ಯಾಮಿಲಿ ಮೀನ್ಸ್ ಬಾಡಿ ಬಿಲ್ಡಿಂಗ್ ಫ್ಯಾಮಿಲಿಯಲ್ಲಿ ನಾವು ಒಬ್ಬರನ್ನ ನಮ್ಮ ತುಂಬ ಹತ್ತಿರ ಇರೋರನ್ನ ಕಳ್ಕೊಂಡಿದ್ದೀವಿ ಅನ್ನೋ ತುಂಬ ಬೇಜಾರಿದೆ. ಅವರ ತಾಯಿಗೆ ಅದು ಫೀಲ್ನ ಯಾರೂ ಮಾಡಲಿಕ್ಕಾಗಲ್ಲ. ಬಟ್ ನಾವು ಒಂದು ಸಾಂತ್ವನ ಆಗಲಿ ಧೈರ್ಯ ಆಗಲಿ ನಾವು ಕೊಡ್ಬೋದು, ಕೊಡ್ತೀವಿ ಕೂಡ. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಅವ್ರ ತಾಯಿನ ನೋಡ್ಕೊಂಡು ಕೊಡಲಿ.